ಎಲ್ಲ ಹೊಸಬ್ರು ಒಂದು ಫಸ್ಟ್ ಪ್ರಯತ್ನ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಲೆವೆಲ್ಗೆ ನಾನು ಒಂದು 20 ನಿಮಿಷ ಲೇಟ್ ಆಗೋಯ್ತು, ತಡವಾದ್ರೂ ಮೂವಿ ಲಾಸ್ಟ್ವರೆಗೂ ಎಷ್ಟು ಸಸ್ಪೆನ್ಸಾಗಿ ತೊಗೊಂಡೋಗಿದ್ದಾರೆ ಅಂದರೆ ನನಗೆ ಕನ್ಫ್ಯೂಸ್ ಆಗ್ತಾಯಿತ್ತು. ಇದರಲ್ಲಿ ಒಳ್ಳೆಯವ್ರು ಯಾರು, ಕೆಟ್ಟವ್ರು ಯಾರು, ವಿಲನ್ ಯಾರು, ಏನು ಕ್ಯಾರೆಕ್ಟ್ರ್ ಇವರು, ಏನು ಅನ್ನೋದು ಗೊತ್ತಾಗದೆ ಒಂದು ಸಸ್ಪೆನ್ಸ್ ಆಗಿ ಲಾಸ್ಟ್ವರೆಗೂ ತೊಗೊಂಡೋಗ್ತಾರೆ. ಲಾಸ್ಟಲ್ಲಿ ನಾವು ಯಾರನ್ನ ಒಳ್ಳೆಯವ್ರು ಅಂದ್ಕೊಂಡಿರ್ತೀವಿ ಅವ್ರು ಕೆಟ್ಟವರಾಗಿರ್ತಾರೆ, ಯಾರು ಕೆಟ್ಟವ್ರು ಅಂದ್ಕೊಂಡಿರ್ತೀವಿ ಅವ್ರು ಒಳ್ಳೆಯವರಾಗಿರ್ತಾರೆ. ಆದರೆ ಈಗ AI ಜಮಾನದಲ್ಲಿ AI ಒಳ್ಳೆಯದಕ್ಕೂ ಯೂಸ್ ಮಾಡ್ಬೋದು, ಕೆಟ್ಟದಕ್ಕೂ ಯೂಸ್ ಮಾಡ್ಬೋದು. ಅಂದರೆ ಒಬ್ಬ ವ್ಯಕ್ತಿ, ಅಂದರೆ ನಾನು ಮೂವಿ ಫುಲ್ ಸ್ಟೋರಿ ಹೇಳ್ದಂಗೆ ಹೇಳೋಕ್ಕಾಗಲ್ಲ, ಆದರೆ ಬಂದು ಥಿಯೇಟ್ರಿಗೆ ಮೂವಿ ನೋಡಿ ತುಂಬ ಚೆನ್ನಾಗಿ AI ಒಳ್ಳೆಯದೇನು ಕೆಟ್ಟದೇನು ಅನ್ನೋದ್ರ ಬಗ್ಗೆ ವಿವರವಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಮಕ್ಕಳುಗಳಿಗೆ ಒಂದು ಎಜುಕೇಷನ್ ಬಗ್ಗೆ ಆಗಲಿ, ಆಮೇಲೆ ಅವ್ರಿಗೆ ಪ್ರೆಷರ್. ಕನ್ನಡ ಸಿನಿಮಾಗಳಿಗೆ ಜನ ಬರಲ್ಲ ಅಂತಾರೆ. ನಿಜಕ್ಕೂ ನಾಳೆಯಿಂದ ಅದ್ಭುತವಾಗಿ ಪ್ರದರ್ಶನ ಆಗುತ್ತೆ ಅನ್ನೋ ಗ್ಯಾರಂಟಿ ಇದೆ. ಯಾಕಂದರೆ ಟೀಮ್ ವರ್ಕು, ಟೆಕ್ನಾಲಜಿ ಯಾವ ಥರ ಬಳಸ್ಕೋಬೋದು ಅಂತ ಬರೀ ಬೋಧನೆ ಮಾಡೋದಲ್ಲ, ಆ ಟೆಕ್ನಾಲಜಿನ ಬಳಸ್ಕೊಂಡು ಇವರು ಸಿನಿಮಾವನ್ನು ಮಾಡಿದ್ದಾರೆ. ಡೈರೆಕ್ಟ್ರ್ ತಲೆ ನಿಜಕ್ಕೂ ಬಹಳ ಅದ್ಭುತವಾಗಿದೆ. ಈಗ ನಾವು ಮೊದಲೆಲ್ಲ ಉಪೇಂದ್ರ ಅವ್ರ ತಲೆಗೆ ಹುಳ ಬಿಡ್ತಾರೆ ಅಂತ ಇದ್ವಿ, ಅದಕ್ಕೆ ಡಬಲ್ ಹುಳ ಇವ್ರು ಬಿಟ್ಟಿದ್ದಾರೆ ಇವಾಗ. ಯಾರು ಕಿರಣ್ ಅವರು ಡೇವಿಡ್ ಅವರ ಪಾತ್ರನೂ ಮಾಡಿದ್ದಾರೆ. ಅದ್ರ ಜೊತೆಗೆ ಒಂದು ಅದ್ಭುತವಾದ ಸ್ಟೋರಿ, ಸ್ಕ್ರೀನ್ ಪ್ಲೇ ಎಲ್ಲವೂ ಬಹಳ ಅದ್ಭುತವಾಗಿದೆ. ಆ ಒಂದು ಬಿಗಿ ಇದೆ, ಎಲ್ಲೂ ಜಾಳ್ ಅಂತ ಕಾಣಿಸಲ್ಲ. ಒಂದೊಂದು ಚಿಕ್ಕ ಸ್ಟೋರಿನೂ ಒಂದೊಂದು ಅರ್ಥ ಕೊಡುವಂಥ ಸ್ಟೋರಿಗಳನ್ನ ಮಾಡಿದ್ದಾರೆ. ಸಪೋಸ್ ಆ ಆರ್ಫನೇಜ್ ಮಕ್ಕಳ ಹತ್ರ ಫೇಲ್ ಆಗಿದ ತಕ್ಷಣ ಸೂಸೈಡ್ ಮಕ್ಕಳ ತಪ್ಪು ಅನ್ನೋದನ್ನು ಹೇಳಿಸಿದ್ದಾರೆ. ಅಪ್ಸರ ಕ್ಯಾರೆಕ್ಟ್ರಿಂದ ಅನ್ನೋ ಒಂದು ಕ್ಯಾರೆಕ್ಟ್ರಿಂದ, ಹೀರೋಯಿನ್ ಅಂತೆ ಅಪ್ಸರ, ಈ ಹುಡುಗಿ ಕ್ಯಾರೆಕ್ಟ್ರಿಂದ ಈ ಹುಡುಗರನ್ನ ಲವ್ ಮಾಡಿ ಅವರಿಂದ ತಲೆ ಕೆಡಿಸಿ ಕೊಲೆಗಳು ಮಾಡಿಸೋದು ಅದೆಲ್ಲವನ್ನು ತೋರಿಸಿದ್ದಾರೆ. ಜೊತೆಗೆ ನೆಕ್ಸ್ಟು AI ಜನ್ರೇಷನ್ ಮುಂದೆ ಏನಾಗ್ಬೋದು ಅನ್ನೋದು ಹೀರೋನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಹುಡುಗ ನನಗೆ ತುಂಬ ಪರಿಚಯ. ಎಲ್ಲರಿಗೂ ನಮಸ್ಕಾರ, ನಾನು ನಿಖಿಲ್ ಅಂತ ಮಾತಾಡ್ತಾ ಇರೋದು. ಇವತ್ತು ಗರುಡ ಅನ್ನೋ ಸಿನಿಮಾಗೆ ಬಂದಿದೆ. ಸಿನಿಮಾ ಮಾತ್ರ ತುಂಬ ಚೆನ್ನಾಗಿದೆ. ಗರುಡ ಅನ್ನೋ ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಟೆಕ್ನಾಲಜಿ ಉಪಯೋಗಿಸ್ಕೊಂಡು, ಈ ಥರ ಎಲ್ಲ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಒಂದು ಹುಡುಗಿನ ಉಪಯೋಗಿಸ್ಕೊಂಡು ಒಂದು ಟೆಕ್ನಾಲಜಿನ ಬಳಸಿ ಅದರಿಂದ ನಡೆಯುವಂಥ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಇದು. ಹೆಣ್ಮಕ್ಳನ್ನ ಯಾರೂ ಬಲಿ ಆಗಬಾರ್ದು, ಅವ್ರು ತುಂಬ ಮರಳು ಮಾಡ್ತಾರೆ. ಆಮೇಲೆ ಒಂದು ಎ ಮುಂದಕ್ಕೆ ಬಂದರೆ ಇಲ್ಲಿರೋ ಜಾಬ್ಗಳೆಲ್ಲ ಹೆಂಗೆ ಲಾಸ್ ಮಾಡುತ್ತೆ ಅಂತ ಒಂದು ಒಳ್ಳೆ ಕಂಟೆಂಟ್ ಇದೆ. ಅದರಲ್ಲೂ ಕನ್ನಡ ಇಂಡಸ್ಟ್ರಿಗಳಲ್ಲಿ ತುಂಬ ಸಿನಿಮಾಗಳು ಬರ್ತಾ ಇಲ್ಲ. ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾಗಳು ಬರ್ತಿದೆ, ಕನ್ನಡ ಇಂಡಸ್ಟ್ರಿ ಮುಂದೆ ನಡೀತಾ ಇದೆ ಅಂತ ಹೇಳಿದ್ರೆ ಹೊಸಬ್ರಿಂದ. ಇವತ್ತು ಇವ್ರು ಮಾಡಿರೋ ಪ್ರಯತ್ನ ನಾಳೆ ನಾನು ಮಾಡ್ತೀನಿ, ನಾಳೆ ನೀವು ಮಾಡ್ತೀರಾ. ಸೊ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಹೊಸಬ್ರು ಮಾಡ್ತಿದ್ದಾರೆ ಸಿನಿಮಾ ಅಂದಾಗ ಹೊಸಬ್ರುಗಳಿಗೆ ನಾವು ಸಪೋರ್ಟ್ ಮಾಡಬೇಕಾಗತ್ತೆ. ಆ್ಯಂಡ್ ಹೊಸಬ್ರಿಗೆ ನಾವೆಲ್ಲರೂ ಎಂಕರೇಜ್ ಮಾಡಿ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ಸ್. ಸೊ ದಿಸ್ ಇಸ್ ಮೈ ಎಲ್ಲರಿಗೂ ಧನ್ಯವಾದಗಳು. ಸೊ ದಿಸ್ ಇಸ್ ಮೈ ಫಸ್ಟ್ ಅಟೆಂಪ್ಟ್ ಗರುಡ. ಆ್ಯಂಡ್ ಎಲ್ಲ ನಮ್ಮ ಕ್ಯಾಸ್ಟ್ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಸಪೋರ್ಟಿಂದ ನಾನು ಇದು ಮಾಡೋಕ್ಕೆ ಸಾಧ್ಯ ಆಯಿತು. ಒಬ್ಬನೇ ಅಂತೂ ಸಾಧ್ಯ ಆಗೋಕ್ಕೆ ಚಾನ್ಸೇ ಇಲ್ಲ. ಸೊ ಇಲ್ಲಿವರೆಗೂ ಬಂದು ನನಗೆ ಸಪೋರ್ಟ್ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ಆ್ಯಂಡ್ ಕಂಟೆಂಟ್ನ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ, ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂತೀನಿ. ಆ್ಯಂಡ್ AI ಕಾನ್ಸೆಪ್ಟ್, ಅದ್ರ ಸುತ್ತಲೂ ನಡೆಯೋ ಡ್ರಾಮಾ, ಆ್ಯಂಡ್ ಆ ಡ್ರಾಮಾ ಇಟ್ ವಿಲ್ ಬಿ ವೆರಿ ಇಂಟ್ರೆಸ್ಟಿಂಗ್ ಒನ್ ಆ್ಯಂಡ್ ಸಸ್ಪೆನ್ಸ್ ಆಗಿರುತ್ತೆ. ಆ್ಯಂಡ್ ಗರುಡ ಫಿಲಮಲ್ಲಿ ಆ್ಯಸ್ ಅ ಮೇನ್ ಲೀಡಾಗಿ ಮಾಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರೆಸ್, ಮೀಡಿಯಾ ಆ್ಯಂಡ್ ಸಪೋರ್ಟರ್ಸ್, ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರೂ ಬಂದು ಮೂವಿ ನೋಡಿದ್ದಾರೆ. ಎಲ್ಲ ಗುಡ್ ರೇಟಿಂಗ್ ಕೊಟ್ಟಿದ್ದಾರೆ. ಅದೇ ಥರ ಐ ಜಸ್ಟ್ ವಾಂಟೆಡ್ ಟು ಅಪ್ರಿಷಿಯೇಟ್ ಕಿರಣ್. ಯಾಕಂದರೆ ಫಸ್ಟಿಂದ ಲಾಸ್ಟ್ ತನಕ ನಮ್ಮ ಡೈರೆಕ್ಟರ್ ಅವರೇ, ಪ್ರೊಡ್ಯೂಸರ್ ಅವರೇ, ಎಡಿಟರ್ ಅವರೇ, ಈಚ್ ಆ್ಯಂಡ್ ಎವ್ರಿ. ಹಾಯ್ ಎವ್ರಿ ಒನ್. ಫಸ್ಟ್ಲಿ ನಮ್ಮ ಸಿನಿಮಾವನ್ನು ಇಷ್ಟು ಹಾರ್ಟ್ಫುಲಿ ಅಕ್ಸೆಪ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇದು ನನ್ನ ಫಸ್ಟ್ ಸಿನಿಮಾ. ಇವತ್ತಿನ ದಿನ ತುಂಬ ಸ್ಪೆಷಲ್ ಆಗುತ್ತೆ ನನ್ನ ಜೀವನದಲ್ಲಿ. ನಮ್ಮ ಟೀಮೇ ನ್ಯೂ ಕಮರ್ಸ್ ಇದ್ದಾರೆ. ಸೊ ನಿಮ್ಮೆಲ್ಲರ ಸಪೋರ್ಟಿಂದನೇ ಈ ಸಿನಿಮಾ ಇವತ್ತು ಇಷ್ಟು ಸ್ಪೆಷಲಾಗಿ ಸ್ಕ್ರೀನಿಂಗ್ ಆಗಿರೋದು. ಸೊ ಥ್ಯಾಂಕ್ಸ್ ಟು ಆಲ್. ಮತ್ತು ಇದೇ ಥರ ನಮ್ಮ ಟೀಮ್ನ ಸಪೋರ್ಟ್ ಮಾಡ್ತಾಯಿರಿ. ನಾವು ಹಿಂಗೆ ಹೊಸ ಕಂಟೆಂಟ್ ತರ್ತಾ ಇರ್ತೀವಿ. ಬೇರೆ ಎಲ್ಲ ಲ್ಯಾಂಗ್ವೇಜ್ ಮೂವೀಸ್ ಎಲ್ಲ ನ್ಯೂ ಕಮರ್. ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಬಂದಿದ್ದಕ್ಕೆ. ನನ್ನ ಹೆಸರು ದಿವ್ಯಾ ಅಂತ. ಸಿನಿಮಾದಲ್ಲಿ ನನ್ನ ಪಾತ್ರದ ಹೆಸರು ಅಪ್ಸರ.
ಸೊ ಸ್ವಲ್ಪ ನೆಗೆಟಿವ್ ಇದೆ ಆ್ಯಂಡ್ ದಟ್ಸ್ ಓಕೆ. ನನಗೆ ತುಂಬಾ ಇಷ್ಟ ಆಯಿತು ಈ ಪಾತ್ರ ಮಾಡೋದಕ್ಕೆ ಆ್ಯಂಡ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮ್ಮೆಲ್ಲರೂ ಒಂದೇ ಕೇಳ್ಕೊಳ್ಳೋದು, ದಯವಿಟ್ಟು ಪ್ಲೀಸ್ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ, ಹಾಗೆ ಎಲ್ಲರೂ ಥಿಯೇಟ್ರ್ನಲ್ಲೇ ಹೋಗಿ ನೋಡಿ ಅಂತ ಕೇಳ್ಕೊತಿದ್ದೀವಿ. ಫಸ್ಟ್ ಆಫ್ ಆಲ್ ಮೂವಿ ಫುಲ್ ಇಂಟ್ರೆಸ್ಟಿಂಗ್ ಮತ್ತು ಸಖತ್ತಾಗಿತ್ತು. ಎಲ್ಲೊಳ್ಳೆ ಮತ್ತು ಮೂವಿಯಿಂದ ತುಂಬ ಅರ್ಥ ಆಗುತ್ತೆ AI ಜೊತೆ ಹೌ ದೇ ಲೈಕ್ ದೇ ಟೆಲ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ AI, ಲೈಕ್ ಯಾವ ಥರ ಒಳ್ಳೆಯದಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಕೆಟ್ಟದಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಸ್ಟೂಡೆಂಟ್ಸ್